ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಮ್ಮ ಫೈನಲ್ ಚಾಪ್ಟರ್ಗೆ ಸ್ವಾಗತ. ಸೊ ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಂದೊಂದು ಚಿಕ್ಕ ಸಜೆಷನ್ ಇದೆ. ಏನು ಅಂದರೆ ಈ ಚಾಪ್ಟರ್ ಫುಲ್ಲು ಬೇಸಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟು ಮತ್ತು ಬೇಸಿಕ್ 1, ಬೇಸಿಕ್ 2 ಆ ಮೂರೂ ವೀಡಿಯೋಸಲ್ಲಿ ನಾವು ಸಾಲ್ವ್ ಮಾಡಿರೋ ಎಲ್ಲ ಕ್ವಶನ್ಸ್ನು ಇಲ್ಲಿ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಸಜೆಷನ್ ಏನು ಅಂದರೆ, ನೀವು ಆ ವಿಡಿಯೋಸ್ನ ನೋಡಿಕೊಂಡು ಆಮೇಲೆ ಇದನ್ನು ಕಲ್ತ್ಕೊಳ್ಳಿ. A shopkeeper sells notebook at the rate of 45 rupees each and earns a commission of 4%. ಒಬ್ಬ ಶಾಪ್ಕೀಪರ್ ಬುಕ್ ಸ್ಟೋರ್ ಅವರು ಒಂದು ನೋಟ್ಬುಕ್ನ 45 ರುಪೀಸ್ಗೆ ಮಾರ್ತಾರೆ. ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ನೋಟ್ಬುಕ್ ಅಟ್ ದ ರೇಟ್ ಆಫ್ 45 ರುಪೀಸ್ ಈಚ್, ಅಂದರೆ ಒಂದೊಂದು 45 ರುಪೀಸ್ಗೆ ಸೆಲ್ ಮಾಡ್ತಾರೆ ಅಂತ ಅರ್ಥ. ಆ್ಯಂಡ್ ಅರ್ನ್ಸ್ ಎ ಕಮಿಷನ್ ಆಫ್ 4%. ಒಂದೊಂದು ಬುಕ್ಕಿಂದನೂ ಅವ್ರಿಗೆ 4% ಲಾಭ ಬರ್ತಾ ಇರುತ್ತೆ. Okay, next, he also sells pencil boxes at 80 rupees each and earns a commission of 20%. ಅದೇ ಥರ ಪೆನ್ಸಿಲ್ ಬಾಕ್ಸಸ್ನು ಸೆಲ್ ಮಾಡ್ತಾರೆ. ಆ ಪೆನ್ಸಿಲ್ ಬಾಕ್ಸಸ್ನ 80 ರುಪೀಸ್ ಈಚ್, ಅಂದರೆ ಒಂದೊಂದು ಪೆನ್ಸಿಲ್ ಬಾಕ್ಸು 80 ರುಪೀಸ್ ಆಗಿ ಸೆಲ್ ಮಾಡ್ತಾರೆ. ಅದರಿಂದ ಬರೋ ಕಮಿಷನ್ ಎಷ್ಟು? 20%. ಸೊ ಈಗ ಬುಕ್ಸಿಂದನೂ ಕಮಿಷನ್ ಬರುತ್ತೆ, ಪೆನ್ಸಿಲ್ ಬಾಕ್ಸಿಂದನೂ ಕಮಿಷನ್ ಬರುತ್ತೆ. ನೆಕ್ಸ್ಟ್, how much amount of commission he will earn in 2 weeks. ಈಗ 2 ವೀಕಲ್ಲಿ, ನೆಕ್ಸ್ಟ್ 2 ವೀಕಲ್ಲಿ ಎಷ್ಟು ಕಮಿಷನ್ ಮಾತ್ರ ಕೇಳಿದ್ದಾರೆ, ಅದೇ ಇಂಪಾರ್ಟೆಂಟ್. ಕಮಿಷನ್ ಮಾತ್ರ ಕಂಡುಹಿಡಿಯ ಕೇಳಿರೋದು. 2 ವೀಕಲ್ಲಿ ಎಷ್ಟು ರೂಪಾಯಿ ಅವ್ನು ಟೋಟಲ್ ಆಗಿ ದುಡಿತಾನೆ ಕೇಳಿಲ್ಲ, ಓನ್ಲಿ ಕಮಿಷನ್ ಬಗ್ಗೆ ಕೇಳ್ತಾ ಇರೋದು. ಹೌ ಮಚ್ ಅಮೌಂಟ್ ಆಫ್ ಕಮಿಷನ್ ವಿಲ್ ಈ ಅರ್ನ್ ಇನ್ 2 ವೀಕ್ಸ್. 2 ವೀಕ್ಸಲ್ಲಿ ಬರೀ ಕಮಿಷನ್ ಎಷ್ಟು ಅರ್ನ್ ಮಾಡ್ತಾನೆ. ಇಫ್ ಈ ಸೆಲ್ಸ್ 10 ನೋಟ್ಬುಕ್ಸ್ ಆ್ಯಂಡ್ 6 ಪೆನ್ಸಿಲ್ ಬಾಕ್ಸಸ್ ಎ ಡೇ. ಈಗ ಒಂದು ದಿನಕ್ಕೆ 10 ನೋಟ್ಬುಕ್ಕು ಮತ್ತು 6 ಪೆನ್ಸಿಲ್ ಬಾಕ್ಸಸ್ನ ಸೆಲ್ ಮಾಡ್ತಾನೆ. ಸೊ ಒಂದು ದಿನಕ್ಕೆ ಪ್ರತಿದಿನವೂ 10 ನೋಟ್ಬುಕ್ 6 ಪೆನ್ಸಿಲ್ ಬಾಕ್ಸಸ್ನ ಸೆಲ್ ಮಾಡ್ತಾನೆ. ಈ ಥರ ಮಾಡ್ಕೊಂಡು ಹೋದರೆ ಅವನು 2 ವೀಕ್ಸಲ್ಲಿ ಎಷ್ಟು ಬರೀ ಪ್ರಾಫಿಟ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ತಾ ಹೋಗೋಣ. ಸೊ ಫಸ್ಟು ನಾವು ಬರೀ ಬುಕ್ಸಿಂದ ಒಂದು ದಿನಕ್ಕೆ ಎಷ್ಟು ಲಾಭ ಬರುತ್ತೆ ಅಂತ ಕಂಡುಹಿಡಿಯೋಣ. ಬರೀ ಬುಕ್ಸಿಂದ. ಓಕೆ, ನೋಟ್ಬುಕ್. ಓಕೆ, ನೋಟ್ಬುಕ್ಸ್. ಓಕೆ, ಫಸ್ಟ್ ಅವರು ಎಷ್ಟು ರೂಪಾಯಿಗೆ ಒಂದು ನೋಟ್ಬುಕ್ನ ಸೆಲ್ ಮಾಡೋದು? 45 ರುಪೀಸ್ಗೆ, ಕರೆಕ್ಟಾ? ಅದರಿಂದ ಬರುವಂಥ ಕಮಿಷನ್ ಎಷ್ಟು? 4 ಇಂಟು ಒಂದು ದಿನಕ್ಕೆ ಎಷ್ಟು ನೋಟ್ಬುಕ್ಸ್ನ ಸೆಲ್ ಮಾಡ್ತಾರೆ? 10, ಕರೆಕ್ಟಾ? ಇಲ್ಲಿ ನಾವು ಕಮಿಷನ್ ಪರ್ಸೆಂಟೇಜ್ನ ಡೈರೆಕ್ಟಾಗಿ 4 ಹಾಕ್ಕೊಂಡಿದ್ದೀವಲ್ವಾ, ಸೊ ಡಿವೈಡೆಡ್ ಬೈ 100. ಅರ್ಥ ಆಯ್ತಾ? ಒಂದು ದಿನಕ್ಕೆ ಬರೀ ನೋಟ್ಬುಕ್ಕಿಂದ ಎಷ್ಟು ಲಾಭ ಬರುತ್ತೆ ಅಂತ ಕಂಡುಹಿಡಿಯೋಕ್ಕೆ ಏನೇನು ಮಾಡಿದ್ದೀವಿ? ಪ್ರೈಸ್ ಆಫ್ ಒನ್ ನೋಟ್ಬುಕ್, ಒಂದು ನೋಟ್ಬುಕ್ಕು ಪ್ರೈಸ್ ಎಷ್ಟು, ಅದರಿಂದ ಬರುವಂತಹ ಕಮಿಷನ್ ಎಷ್ಟು, ಪ್ರಾಫಿಟ್ ಎಷ್ಟು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನೆ, ಸೊ ಡಿವೈಡೆಡ್ ಬೈ 100 ಇಂಟು 10. ಯಾಕೆ? ಲಾಸ್ಟಲ್ಲಿ ಕ್ವಶನ್ ಕೇಳಿರೋದೇನು? ಪ್ರತಿದಿನ 10 ನೋಟ್ಬುಕ್ನ ಸೆಲ್ ಮಾಡ್ತಾನೆ. ಸೊ ಇಷ್ಟು ಮಾಡಿದ್ರೆ ಒಂದು ದಿನಕ್ಕೆ ಬರೀ ನೋಟ್ಬುಕ್ಸಿಂದ ಎಷ್ಟು ಲಾಭ ಬರುತ್ತೆ ಅಂತ ಗೊತ್ತಾಗುತ್ತೆ. ಇದೇ ಥರ ನಾವು ಪ್ಲಸ್ ಪೆನ್ಸಿಲ್ ಬಾಕ್ಸಸ್ಗೂ ಮಾಡ್ಕೊಂಬಿಡೋಣ. ಪೆನ್ಸಿಲ್ ಬಾಕ್ಸಸ್. ಓಕೆ, ಸೊ ಪೆನ್ಸಿಲ್ ಬಾಕ್ಸ್ ಒಂದೆಷ್ಟು? 80 ರುಪೀಸ್. ಅದರಿಂದ ಬರುವಂಥ ಕಮಿಷನ್ ಎಷ್ಟು? 20% ಇಂಟು ಒಂದು ದಿನಕ್ಕೆ ಎಷ್ಟು ಪೆನ್ಸಿಲ್ ಬಾಕ್ಸ್ ಸೆಲ್ ಮಾಡ್ತಾರೆ? 6 ಡಿವೈಡೆಡ್ ಬೈ 100. ಓಕೆ, 100 ಯಾಕೆ? ಇಲ್ಲಿ 20%ನ ಡೈರೆಕ್ಟಾಗಿ ಹಾಕೊಂಡಿದ್ದೀವಿ, ಸೊ ಡಿವೈಡೆಡ್ ಬೈ 100. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೊಂದು ಆನ್ಸರ್ ಸಿಗುತ್ತೆ. ಅದು ಏನಾಗಿರುತ್ತೆ? ಬಾಕ್ಸು ಮತ್ತು ನೋಟ್ಬುಕ್ ಎರಡನ್ನೂ ಮಾಡಿದಾಗ ಪ್ರತಿದಿನ ಎಷ್ಟು ಲಾಭ ಬರುತ್ತೆ ಅಂತ ಕಂಡುಹಿಡ್ತೀವಿ. ಸೊ ಈಗ 1 0ಗೆ 1 0 ಹೋಯಿತು, ಇಲ್ಲೂ ಅಷ್ಟೇ 1 0 1 0 ಹೋಯಿತು, ಇನ್ನೊಂದು 0 ಹೋಯಿತು. ಸೂಪರ್. ಇಲ್ಲಿ 2 5s 2 2s, ಕರೆಕ್ಟಾ? 5 1s 5 9s, ಸೊ 9 2s 18 ಪ್ಲಸ್ ಬರೀ ನೋಟ್ಬುಕ್ಸಿಂದ ನಮಗೆ 18 ರುಪೀಸ್ ಬರುತ್ತೆ ಪ್ರತಿದಿನ. ಅದೇ ಥರ ಪೆನ್ಸಿಲ್ ಬಾಕ್ಸ್ದು ಕಂಡುಹಿಡಿಯೋಣ. ಸೊ ಇಲ್ಲಿ ಕೆಳಗಡೆ ಏನೂ ಇಲ್ಲ, ಎಲ್ಲ ಡೈರೆಕ್ಟ್ ಮಲ್ಟಿಪ್ಲಿಕೇಷನ್ನೇ. 8 2s 16, 16 6s. ಓಕೆ, 16 6s ಎಷ್ಟು? 96, ಕರೆಕ್ಟಾ? ಸೊ ಈಗ ಇದೆರಡನ್ನೂ ಆ್ಯಡ್ ಮಾಡಿದ್ರೆ, ಸೊ 6 8 4 1 ಕ್ಯಾರಿ 10 11. ಸೊ ಇದು ಪ್ರತಿದಿನ ಅವ್ರಿಗೆ ಪೆನ್ಸಿಲ್ ಬಾಕ್ಸ್ ಮತ್ತು ನೋಟ್ಬುಕ್ಸ್ ಎರಡನ್ನೂ ಸೇರಿಸಿ ಬರುವಂಥ ಲಾಭ, ಕಮಿಷನ್ ಅಷ್ಟೇ. ಸೊ ಅವರು 2 ವೀಕ್ಸಿಗೆ ಕೇಳಿದ್ದಾರೆ. 2 ವೀಕ್ಸಲ್ಲಿ ಎಷ್ಟು ಡೇ ಇರುತ್ತೆ?
14 ಡೇಸ್ ಇರುತ್ತಲ್ವಾ, ಸೊ 114 ಇಂಟು 14 ಇದನ್ನು ಮಾಡಿಬಿಟ್ರೆ ಆನ್ಸರ್ ಆರಾಮ್ಸೆ ಸಿಕ್ಬಿಡುತ್ತೆ. ಓಕೆ, ಸೊ ಇದು ನಮಗೆ 56 14 4s 56 6 ಕ್ಯಾರಿ 5 ಬರ್ಕೋತೀನಿ, 14 1s 14 19 1 ಕ್ಯಾರಿ 14 1s 14 ಸೊ ನೆಕ್ಸ್ಟ್ 14 ಡೇಸ್ಗೆ 1596 ರುಪೀಸ್ ಅರ್ನ್ ಮಾಡ್ತಾರೆ. ಓಕೆ, ಪ್ರತಿದಿನ 114 ರುಪೀಸ್ ಅರ್ನ್ ಮಾಡಿದ್ರೆ ನೆಕ್ಸ್ಟ್ 14 ಡೇಸ್ಗೆ 1596 ರುಪೀಸ್ ಅರ್ನ್ ಮಾಡ್ತಾರೆ. ಸೊ ಕೇಳಿರೋದು ಇದೆ ಅಲ್ವಾ. ಸೊ ಫಸ್ಟ್ ಇದನ್ನು ಹಾಕೊಳ್ಳೋದೇ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಹಾಕೊಳ್ಳೋದು ಹೇಗೆ, ನೋಟ್ಬುಕ್ಕಲ್ಲಿ ಪ್ರತಿದಿನ ಎಷ್ಟು ಲಾಭ ಬರುತ್ತೆ, ಒಂದು ನೋಟ್ಬುಕ್ ಪ್ರೈಸ್ ಎಷ್ಟು ಬರ್ಕೋತೀವಿ, ಅದರಿಂದ ಬರೋ ಕಮಿಷನ್ ಎಷ್ಟು ಬರ್ಕೋತೀವಿ, ಟೋಟಲ್ ಆಗಿ ಒಂದು ದಿನಕ್ಕೆ 10 ನೋಟ್ಬುಕ್ ಸೆಲ್ ಮಾಡ್ತಾರೆ, ಸೊ ಇಂಟು 10 ಡಿವೈಡೆಡ್ ಬೈ 100. ಇದೇ ಥರ ಪೆನ್ಸಿಲ್ ಬಾಕ್ಸ್ಗೂ ಬರ್ಕೋತೀವಿ, ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಬರೋ ಆನ್ಸರ್ ನಮಗೆ ಪೆನ್ಸಿಲ್ ಬಾಕ್ಸ್ ಮತ್ತು ನೋಟ್ಬುಕ್ಸ್ ಎರಡರಿಂದನೂ ಸೇರಿರುತ್ತೆ. ಸೊ ಇದು ಒಂದು ದಿನಕ್ಕೆ ಇಂಟು 14 ಮಾಡಿದ್ರೆ 2 ವೀಕ್ಸ್ದು ಸಿಕ್ಬಿಡುತ್ತೆ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ರೆಹಾನ್ ಪರ್ಚೇಸ್ಡ್ ಎ ಬೈಕ್ ಫಾರ್ 54,000. ರೆಹಾನ್ ಅನ್ನೋನೊಬ್ಬ 54,000 ರುಪೀಸ್ಗೆ ಒಂದು ಬೈಕ್ನ ಪರ್ಚೇಸ್ ಮಾಡ್ತಾನೆ. ಹೀ ಸೋಲ್ಡ್ ಇಟ್ ಅಟ್ ಲಾಸ್ ಆಫ್ 8%. ಅದನ್ನು 8% ಲಾಸಲ್ಲಿ ಸೆಲ್ ಮಾಡ್ತಾನೆ. ಓಕೆ, ವಿತ್ ದ್ಯಾಟ್ ಮನಿ ಈ ಪರ್ಚೇಸ್ಡ್ ಒನ್ ಮೋರ್ ಬೈಕ್ ಆ್ಯಂಡ್ ಸೋಲ್ಡ್ ಇಟ್ ಅಟ್ ಎ ಪ್ರಾಫಿಟ್ ಆಫ್ 10%. ಈಗ ಬಂದಿರೋ ದುಡ್ಡಲ್ಲಿ ಒಂದು ಬೈಕ್ನ ತಗೋತಾನೆ, ಅದನ್ನು 10% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ. ವಾಟ್ ಈಸ್ ದ ಓವರ್ ಆಲ್ ಪ್ರಾಫಿಟ್ ಆರ್ ಲಾಸ್? ಓಕೆ, ಫೈನಲ್ ಕ್ವಶನ್ನೇ ತುಂಬ ಇಂಪಾರ್ಟೆಂಟ್. ವಾಟ್ ಈಸ್ ದ ಓವರ್ ಆಲ್ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿಲ್ಲ, ಪ್ರಾಫಿಟ್ ಆರ್ ಲಾಸ್ ಕೇಳಿದ್ದಾನೆ, ಡೈರೆಕ್ಟಾಗಿ ಕೇಳಿದ್ದಾನೆ. ಸೊ ಅದ್ರ ಪ್ರಕಾರ ಕಂಡುಹಿಡಿಬೇಕು. ಓಕೆನಾ. ಸೊ ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಬರ್ಕೊಂಬಿಡೋಣ. ಈಗ ಬೈಕ್ 1, ಓಕೆ, ಬೈಕ್ 1ನ ಟೋಟಲಿ ಅವನು 54,000ಗೆ ಪರ್ಚೇಸ್ ಮಾಡಿದ್ದಾನೆ. ಕರೆಕ್ಟಾ? ಇದನ್ನು ಅವನು ಎಷ್ಟು ಪರ್ಸೆಂಟ್ ಲಾಸಲ್ಲಿ ಸೆಲ್ ಮಾಡಿದ್ದಾನೆ? 8% ಅಲ್ವಾ. ಸೊ ಲಾಸ್ ಅಂದರೆ ನಾವು ಪ್ರಾಫಿಟ್ ಆರ್ ಲಾಸ್ ನಾವು ಬೇಸಿಕ್ಸಲ್ಲಿ ಕಲ್ತಿದ್ವಿ ಅಲ್ವಾ ಒಂದು ಫಾರ್ಮುಲಾದಲ್ಲಿ. ಯಾವುದು ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಆರ್ ಲಾಸ್ ಪರ್ಸೆಂಟೇಜ್. ಇದೆರಡರಲ್ಲಿ ಪ್ರಾಫಿಟ್ ಆದರೆ 100 ಪ್ಲಸ್ ಹಾಕೋತಾ ಇದ್ವಿ, ಲಾಸ್ ಆದರೆ 100 ಮೈನಸ್ ಅಲ್ವಾ. ಸೊ ಇಲ್ಲಿ ಫಸ್ಟ್ ಬೈಕ್ನ ಸೆಲ್ ಮಾಡಿದ್ಮೇಲೆ ಅವನಿಗೆ 8% ಲಾಸ್ ಆಗಿದೆ. ಸೊ 8 ಮೈನಸ್ 100 ಎಷ್ಟು? 92. ಇದು ಪರ್ಸೆಂಟೇಜ್ ಆಗಿರೋದ್ರಿಂದ ಡಿವೈಡೆಡ್ ಬೈ 100. ಈಗ ನೆಕ್ಸ್ಟ್ ಬೈಕ್ನ, ಓಕೆ, ನೆಕ್ಸ್ಟ್ ಬೈಕ್ನ ಅವನು 10% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ. ಕರೆಕ್ಟಾ? ಈ ಬಂದಿರೋ ದುಡ್ಡನ್ನ ತಗೊಂಡು ಸೆಕೆಂಡ್ ಬೈಕ್ನ ತಗೊಂಡು ಅದನ್ನು 10% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ. ಸೊ 100 ಪ್ಲಸ್ 10 ವಿಲ್ ಬಿ 110 ಡಿವೈಡೆಡ್ ಬೈ 100. ಓಕೆ, ಸೊ ಇಲ್ಲಿ 3 zeros ಇದೆ, 2 0 ಈ 1 0 ಕ್ಯಾನ್ಸಲ್ ಆಯಿತು, ಈ 1 0 ಈ 1 0 ಕ್ಯಾನ್ಸಲ್ ಆಯಿತು. ಈಗ ನಮಗೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಏನು? 54 ಇಂಟು 92 ಇಂಟು 11. ಕರೆಕ್ಟಾ? ಇಷ್ಟಿದೆ. ಸೊ ಈಗ ನಾನು 54 ಇಂಟು 11 ಮಾಡ್ತೀನಿ. ಸೊ 54 ಇಂಟು 11, 11 4s, ಓಕೆ 590. ಓಕೆ, 594 ಇಂಟು 92. ಕರೆಕ್ಟಾ? ಇದನ್ನು ನಾನು ಮಲ್ಟಿಪ್ಲೈ ಮಾಡಿದಾಗ, ಓಕೆ, ಕ್ಯಾರಿ, ಓಕೆ 4 5. ಸೊ ಟೋಟಲ್ ಆಗಿ ಸೆಕೆಂಡ್ ಬೈಕ್ನ ಸೆಲ್ ಮಾಡಿದಾಗ ಅವನು ಬರೋದು ದುಡ್ಡು ಇಷ್ಟು. ಕರೆಕ್ಟಾಗಿ ಇಷ್ಟು ಮನಿ ಅವ್ನ ಕೈಗೆ ಬರುತ್ತೆ. ಸೊ ಫಸ್ಟು ಬೈಕ್ನ ಪರ್ಚೇಸ್ ಮಾಡಿದ್ದೆಷ್ಟಕ್ಕೆ? 54,000. ಸೆಕೆಂಡ್ ಬೈಕ್ನ ಸೆಲ್ ಮಾಡಿದ್ದೆಷ್ಟಕ್ಕೆ? 54,648. ಸೊ ಅವ್ನು ಇನ್ವೆಸ್ಟ್ ಮಾಡಿದ್ದಿಷ್ಟು, ಇವಾಗ ಬಂದಿರೋದು ಇಷ್ಟು. ಸೊ ಟೋಟಲಿ ಅವನಿಗೆ ಇದೆರಡು ನೋಡಿದ ತಕ್ಷಣ ಪ್ರಾಫಿಟ್ ಆಫ್ 648 ರುಪೀಸ್. ಕರೆಕ್ಟಾ? ಸೊ ಫಸ್ಟ್ ಬೈಕ್ ತೊಗೊಂಡಿದ್ದು ಮತ್ತು ಅವನ ಹತ್ರ ಲಾಸ್ಟಲ್ಲಿ ಇರೋ ದುಡ್ಡು ಎರಡನ್ನೂ ಕಂಪೇರ್ ಮಾಡಿದಾಗ 648 ರುಪೀಸ್ ಪ್ರಾಫಿಟ್ ಅಂತ ಆರಾಮ್ಸೆ ಗೊತ್ತಾಗುತ್ತೆ. ಓಕೆ, ಇದು ನೋಡಿ, ಇದು ಸಖತ್ ಸಿಂಪಲ್. ಇದರಲ್ಲಿ ಏನೂ ಜಾಸ್ತಿ ಫಾರ್ಮುಲಾ ಅದೆಲ್ಲ ಏನೂ ಇಲ್ಲ, ಬೇಸಿಕ್ ಮೆಥಡ್ನ ಅಪ್ಲೈ ಮಾಡ್ತೀವಿ. 54,000ಗೆ ಒಂದು ಬೈಕ್ನ ಪರ್ಚೇಸ್ ಮಾಡ್ತಾನೆ, ಅದನ್ನು ಅವನು ಸೆಲ್ ಮಾಡ್ತಾನೆ. ಸೆಲ್ ಮಾಡಿದಾಗ 8% ಲಾಸ್ ಆಗುತ್ತೆ. ಸೊ 100 ಮೈನಸ್ 8 ಎಷ್ಟು? 92 ಡಿವೈಡೆಡ್ ಬೈ 100. ಅದೇ ಥರ ಸೆಕೆಂಡ್ ಬೈಕ್ನ ತಗೊಂಡು ಅದನ್ನು 10% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ. ಸೊ 110 ಡಿವೈಡೆಡ್ ಬೈ 100. ಅರ್ಥ ಆಯ್ತಾ? ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆನ್ಸರ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಸಿಕ್ಕಿದ ಮೇಲೆ ಇದನ್ನು ಮತ್ತು ಅವ್ನು ಇನ್ವೆಸ್ಟ್ ಮಾಡಿರೋದು ಕಂಪೇರ್ ಮಾಡಿದ್ರೆ, ಅವಕ್ಕೆ ಡಿಫ್ರೆನ್ಸ್ ಕಂಡುಹಿಡಿದ್ರೆ, ಸಪ್ರಾಕ್ಟ್ ಮಾಡಿದ್ರೆ ನಮಗೆ 648 ರುಪೀಸ್ ಬರುತ್ತೆ. ಇದೇ ಅವನು ಕೇಳಿರೋದು. ಅಕಸ್ಮಾತ್ ಪರ್ಸೆಂಟೇಜ್ ಕೇಳಿದರೆ
ನೀವು ನಾರ್ಮಲ್ ಮೆಥಡಲ್ಲಿ ಪರ್ಸೆಂಟೇಜ್ ಫಾರ್ಮುಲಾ ಐತಲ್ಲ ಅದರಲ್ಲಿ ಕಂಡುಹಿಡ್ಕೋಬೇಕಾಯಿತು. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಆ್ಯನ್ ಆರ್ಟಿಕಲ್ ವಾಸ್ ಪರ್ಚೇಸ್ಡ್ ಫಾರ್ 78,350 rupees. ಓಕೆ, ಈಗ ಒಂದು ಆರ್ಟಿಕಲ್ನ 78,350 rupeesಗೆ ಪರ್ಚೇಸ್ ಮಾಡಿರ್ತಾರೆ ಯಾರೋ ಸಾಹುಕಾರರು. ಓಕೆ, ಸೊ ಅವ್ರು 78,350 rupeesಗೆ ಒಂದು ಆರ್ಟಿಕಲ್ನ ಪರ್ಚೇಸ್ ಮಾಡಿರ್ತಾರೆ. ಇಟ್ಸ್ ಪ್ರೈಸ್ ವಾಸ್ ಮಾರ್ಕ್ಡ್ ಅಪ್ ಬೈ 30%. ಅವ್ರು ಈಸ್ಕೊಂಡಾದಮೇಲೆ ಆ ಪ್ರೈಸು 30%ಗೆ ರೈಸ್ ಆಗಿಬಿಡುತ್ತೆ. ಓಕೆ, ಇವಾಗ ಎಷ್ಟು ತೊಗೊಂಡಿದ್ದಾರೋ ಅದಕ್ಕಿಂತ 30% ಜಾಸ್ತಿ ಆಗುತ್ತೆ ಪ್ರೈಸು. ಇಟ್ ವಾಸ್ ಸೋಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 20%. ಈಗ ಅದನ್ನು 20% ಡಿಸ್ಕೌಂಟಲ್ಲಿ ಸೆಲ್ ಮಾಡ್ತಾರೆ ಆನ್ ದ ಮಾರ್ಕ್ಡ್ ಅಪ್ ಪ್ರೈಸ್. ಈಗ ಏನು ಪ್ರೈಸ್ ಇದೆಯೋ ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತಾರೆ. ಸೊ ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್? ಇದೇ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಪ್ರಾಫಿಟ್ ಕೇಳಿದಾರಾ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾರಾ ಅಂತ ಇಂಪಾರ್ಟೆಂಟ್. ಯಾಕೆ ಅಂದರೆ ಪ್ರಾಫಿಟ್ ಕೇಳಿದ್ರೆ ನಾವು ಪ್ರೀವಿಯಸ್ ಕ್ವಶನ್, ಓಕೆ, ಆ ಪ್ರೀವಿಯಸ್ ಕ್ವಶನಲ್ಲಿ ನಾವು ಸಾಲ್ವ್ ಮಾಡಿದ್ವಲ್ಲ ಆ ಮೆಥಡ್ನ ಅಪ್ಲೈ ಮಾಡಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರೆ ಈಗ ಒಂದು ಚಿಕ್ಕ ಫಾರ್ಮುಲಾ ಮೆಥಡ್ ಹೇಳ್ಕೊಡ್ತೀನಿ, ಅದನ್ನು ಅಪ್ಲೈ ಮಾಡಿ. ಇದರ ಪ್ರಾಫಿಟ್ ಕೇಳಿದ್ರೆ ಆ ಮೆಥಡು, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರೆ ಇವಾಗ ಹೇಳ್ಕೊಡೋ ಮೆಥಡ್. ಇದು ಅಪ್ಲೈ ಮಾಡಿದಾಗ ಆನ್ಸರ್ ಆರಾಮ್ಸೆ ಸಿಕ್ಬಿಡುತ್ತೆ. ಏನು ಅಂದರೆ, ಸೊ ಈಗ ಆ ಫಾರ್ಮುಲಾ ಏನು? A+B + AB/100. ಓಕೆನಾ, ಇದು ಫಾರ್ಮುಲಾ ಮೆಥಡ್ ಯಾವಾಗ ಯೂಸ್ ಮಾಡಬೇಕು? ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಲಾಸ್ ಪರ್ಸೆಂಟೇಜ್ ಕೇಳಿದಾಗ. ಓಕೆ, ಪ್ರಾಫಿಟ್ಟು ಮತ್ತು ಲಾಸ್ ಕೇಳಿದಾಗ ಪ್ರೀವಿಯಸ್ ಕ್ವಶನಲ್ಲಿ ಅಪ್ಲೈ ಮಾಡಿದ್ವಲ್ಲ ಆ ಮೆಥಡ್ನ ಅಪ್ಲೈ ಮಾಡಿ. ಈಗ ಇಲ್ಲಿ ಎ ಅಂದ್ರೇನು, ಬಿ ಅಂದ್ರೇನು? ಸೊ ಫಸ್ಟು ಅದಕ್ಕೆ ಮುಂಚೆ ನಾವು ಒಂದು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಂಬಿಡೋಣ. ಪ್ರಾಫಿಟ್ ಆದರೆ ಆನ್ಸರ್ನ ಪ್ಲಸ್ಸಲ್ಲಿ ತೊಗೋಬೇಕು, ಲಾಸ್ ಆರ್ ಡಿಸ್ಕೌಂಟ್ ಏನಾದರೂ ಆದರೆ ಅದನ್ನು ಮೈನಸಲ್ಲಿ ತೊಗೋಬೇಕು. ಓಕೆ, ಫಸ್ಟು 30% ಮಾರ್ಕೆಟ್ ಪ್ರೈಸಿಂದ ಜಾಸ್ತಿ ಆಯಿತು, ಸೊ ಪ್ರಾಫಿಟ್ ಏನು 30%. ನೆಕ್ಸ್ಟು ಡಿಸ್ಕೌಂಟ್ ಕೊಟ್ಟಿದ್ದಾನೆ, ಡಿಸ್ಕೌಂಟ್ ಕೊಟ್ಟಾಗ ಮೈನಸ್ ಹಾಕ್ಕೊಂಡು 20% ತೊಗೋಬೇಕು. ಓಕೆನಾ, ಸೊ ಪ್ಲಸ್ ಯಾವಾಗ ಮೈನಸ್ ಯಾವಾಗ ಗೊತ್ತಾಯ್ತಾ? ಪ್ಲಸ್ಸು ಪ್ರಾಫಿಟ್ ಆದಾಗ, ಮೈನಸ್ಸು ಲಾಸ್ ಆರ್ ಡಿಸ್ಕೌಂಟ್ ಆದಾಗ. ಈಗ ಇದರಲ್ಲಿ ಎ ವ್ಯಾಲ್ಯೂ ಏನು? ಫಸ್ಟ್ ಯಾವ್ದು ಕೊಟ್ಟಿದ್ದಾನೆ? ಪ್ರಾಫಿಟ್ ಆಗಿದೆ ಅಲ್ವಾ, ಫಸ್ಟ್ ಯಾವ್ದು ಕೊಡ್ತಾನೋ ಅದನ್ನೇ ಎ ವ್ಯಾಲ್ಯೂ ತೊಗೊಳ್ಳಿ. ಸೊ ಎ +30, ಬಿ ಏನು -20. ಅರ್ಥ ಆಯ್ತಾ? ಸೊ ಇದನ್ನು ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ, ಆರಾಮ್ಸೆ ಆನ್ಸರ್ ಸಿಗುತ್ತೆ. ಎ 30 -20 ಮೈನಸ್ ಎ ಏನು 30, ಬಿ ಏನು 20 ಡಿವೈಡೆಡ್ ಬೈ 100. ಕರೆಕ್ಟಾ? 0ಗೆ ಈ 0 ಹೋಯಿತು, ಈ 0ಗೆ ಈ 0 ಹೋಯಿತು. ಸೊ ನಮ್ಮ ಹತ್ರ ಮಿಕ್ಕಿರೋದು ಇದೆರಡಕ್ಕೆ ಆನ್ಸರು 10. ಓಕೆ, -3 2s 6. ಕರೆಕ್ಟಾ? ಸೊ ಅದು 4%. ಇಷ್ಟೇ, ಸಿಂಪಲ್. ನೋಡಿ, 2 0ಗೆ 2 0 ಆಯಿತಾ? ಇಲ್ಲಿ 3 2s 6 ಇದೆ. 30 - 20 ಎಷ್ಟು? 10. 10 - 6 4% ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಇಷ್ಟೇ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅವನೇನು ಕೇಳಿದ್ರೆ ಈ ಫಾರ್ಮುಲಾ ಮೆಥಡ್ ಹೋಗಿ, ಪ್ರಾಫಿಟ್ ಆರ್ ಲಾಸ್ ಕೇಳಿದ್ರೆ ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಆ ಮೆಥಡ್ ಹೋಗಿ. ಇಷ್ಟೇ. ಸೊ ಈಗ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಎ ಮ್ಯಾನ್ ಸೆಲ್ಸ್ ಕ್ಯಾಲ್ಕುಲೇಟರ್ ಆಟ್ 250 rupees ಈಚ್ ವಿಚ್ ಇನ್ಕ್ಲೂಡ್ಸ್ 50% ಪ್ರಾಫಿಟ್. ಒಬ್ಬ ಮನುಷ್ಯ ಕ್ಯಾಲ್ಕುಲೇಟರ್ಸ್ನ ಸೆಲ್ ಮಾಡ್ತಾ ಇರ್ತಾನೆ. ಎಷ್ಟು ರೂಪಾಯಿಗೆ? 250 rupeesಗೆ. ಒಂದು 250 rupeesಗೆ, ವಿಚ್ ಇನ್ಕ್ಲೂಡ್ಸ್ 50% ಪ್ರಾಫಿಟ್. ಅವನು ಒಂದು ಕ್ಯಾಲ್ಕುಲೇಟರ್ನ ಸೆಲ್ ಮಾಡಿದ್ರೆ 50% ಪ್ರಾಫಿಟ್ ಬರುತ್ತೆ. ಕರೆಕ್ಟಾ? ವಾಟ್ ಅಮೌಂಟ್ ಆಫ್ ಪ್ರಾಫಿಟ್ ಈ ಅರ್ನ್ಸ್ ಇನ್ 12 days ಇಫ್ ಈ ಸೆಲ್ಸ್ 7 ಕ್ಯಾಲ್ಕುಲೇಟರ್ಸ್ ಪರ್ ಡೇ. ಒಂದು ದಿನಕ್ಕೆ ಅವನು 7 ಕ್ಯಾಲ್ಕುಲೇಟರ್ಸ್ನ ಸೆಲ್ ಮಾಡಿದ್ರೆ 12 ದಿನದಲ್ಲಿ ಅವನು ಬರೀ ಪ್ರಾಫಿಟ್ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ. ಓನ್ಲಿ ಪ್ರಾಫಿಟ್ ಅಮೌಂಟ್ ಕೇಳಿರೋದು, ಟೋಟಲ್ ಅಮೌಂಟ್ ಅಲ್ಲ. ಸೊ ಇದು ನಾವು ಆಗಲೇ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಕರೆಕ್ಟಾ? ಯಾವುದು? ನೋಟ್ಬುಕ್ಸ್ದು ಮತ್ತು ಪೆನ್ಸಿಲ್ ಬಾಕ್ಸ್ದು. ಅದೇ ಥರನೇ ಇದನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ. ಸೊ ಒಂದು ಕ್ಯಾಲ್ಕುಲೇಟರ್ ವ್ಯಾಲ್ಯೂ ಎಷ್ಟು? 250 rupees. ಅದರಿಂದ ಅವನು ಎಷ್ಟು % ಪ್ರಾಫಿಟ್ ಮಾಡ್ತಾನೆ? 50% ಇಂಟು ಎಷ್ಟು ಸೆಲ್ ಮಾಡ್ತಾನೆ ಒಂದು ದಿನಕ್ಕೆ? 7 ಡಿವೈಡೆಡ್ ಬೈ 100. ಓಕೆನಾ? ಸೊ 10ಗೆ 10, 10ಗೆ 10. ಈ 100 ಯಾಕೆ ಬಂತು? 50%ನ ನಾವು ಡೈರೆಕ್ಟಾಗಿ 50 ಅಂತ ಹಾಕ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ 100 ಹಾಕೋಬೇಕು. ಸೊ 2 0ಗೆ 2 0 ಹೋಯಿತು. ಏನೇನು ಮಿಕ್ಕಿದೆ? 25 × 5
ಇಂಟು 7. ಸೊ ಇದಕ್ಕೆ ಆನ್ಸರ್ ಎಷ್ಟು? 25 5s are 125 ಇಂಟು 7. 7 5s are 35. 7 2s are 14. 1 carry. 7 1s are 7 8. ಸೊ ಒಂದು ದಿನಕ್ಕೆ ಅವನು 875 ರೂಪೀಸ್ ಪ್ರಾಫಿಟ್ ಮಾಡ್ತಾನೆ. ಎಷ್ಟು ಕ್ಯಾಲ್ಕುಲೇಟರ್ ಸೆಲ್ ಮಾಡಿ? 7. ಓನ್ಲಿ 7 ಕ್ಯಾಲ್ಕುಲೇಟರ್ ಸೆಲ್ ಮಾಡಿದ್ರೆ ಅವನು 875 ರೂಪೀಸ್ ಲಾಭ ಮಾಡ್ತಾನೆ. ಈಗ 12 ಡೇಸ್ಗೆ ಕಂಡುಹಿಡಿಬೇಕು ಅಂದರೆ ಇಂಟು 12 ಹಾಕೊಳ್ಳಿ. ಈ 12ನ ನಾನು ಇಲ್ಲೂ ಬೇಕಾದ್ರೂ ಹಾಕಿದ್ರು ಆನ್ಸರ್ ಡೈರೆಕ್ಟಾಗಿ ಸಿಕ್ಕಿರೋದು. ಬಟ್ ನಿಮಗೆ ಒಂದು ದಿನಕ್ಕೆ ಎಷ್ಟು ಕಂಡುಹಿಡಿಬೇಕು ಅಂತ ಗೊತ್ತಾಗಲಿ ಅಂತ ಈ ಮೆಥಡ್ನ ಮಾಡಿ 875 ಕಂಡುಹಿಡಿದಿದ್ದು. ಸೊ ಒಂದು ದಿನಕ್ಕೆ 875 ರೂಪೀಸ್ ಲಾಭ ಮಾಡ್ತಾನೆ. ಈಗ 12 ಡೇಸ್ಗೆ ಅಲ್ವಾ? ಸೊ 12 ಡೇಸಲ್ಲಿ ಪ್ರತಿದಿನ 875 ಮಾಡಿದ್ರೆ 12 ಡೇಸ್ಗೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ 12 5s are 60, 6 carry. 12 7s are 84, 90. 12 8s are 96 ಮತ್ತು ಇದು 9 105. ಸೊ 12 ಡೇಸಲ್ಲಿ 10,500 ಬರೀ ಪ್ರಾಫಿಟ್ಟೇ ಮಾಡ್ತಾನೆ ಅವನು. ಓಕೆ, ಸೊ ಒಂದಿನಕ್ಕೆ ಒಂದು 7 ಕ್ಯಾಲ್ಕುಲೇಟರ್ಸ್ನ ಸೆಲ್ ಮಾಡಿದ್ರೆ 12 ಡೇಸಲ್ಲಿ 10,500 ರೂಪೀಸ್ ಪ್ರಾಫಿಟ್ ಮಾಡ್ತಾನೆ. ಇದು ಕ್ಯಾಪಿಟಲ್ ಅಮೌಂಟ್ ಬಿಟ್ಟು ಬರೀ ಪ್ರಾಫಿಟ್. ಇದನ್ನೇ ತಾನೇ ಅವ್ರು ಕೇಳಿರೋದು. ಸೊ 10,500 ಇಸ್ ದ ಆನ್ಸರ್. ಈಗ ನಮ್ಮ ಫೈನಲ್ ಕ್ವಶನ್ ಏನು ಅಂತ ನೋಡೋಣ. ಎ ಮರ್ಚೆಂಟ್ ಆ್ಯಸ್ 1000 kgs ಆಫ್ ಶುಗರ್. ಈಗ ಒಬ್ಬ ಮರ್ಚೆಂಟ್ ಹತ್ರ 1000 kgs ಆಫ್ ಶುಗರ್ ಇದೆ. ಓಕೆ, 1000 kg ಶುಗರ್ ಇದೆ. ಪಾರ್ಟ್ ಆಫ್ ವಿಚ್ ಈ ಸೆಲ್ಸ್ ಅಟ್ 8% ಪ್ರಾಫಿಟ್ ಆ್ಯಂಡ್ ದ ರೆಸ್ಟ್ ಅಟ್ 18% ಪ್ರಾಫಿಟ್. ಸ್ವಲ್ಪ ಕೆ ಜಿನ ಅವನು 8% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ. ಮಿಕ್ಕಿರುತ್ತಲ್ಲ ಅದಷ್ಟನ್ನು 18% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ. ಹಿ ಗೇನ್ಸ್ 14% ಆನ್ ದ ಹೋಲ್. ಅಂದರೆ ಟೋಟಲ್ಲಾಗಿ 8%ಅಲ್ಲಿ ಎಷ್ಟು ಸೆಲ್ ಮಾಡಿದಾನೋ ಮತ್ತು 18%ಅಲ್ಲಿ ಎಷ್ಟು ಸೆಲ್ ಮಾಡಿದಾನೋ ಎಲ್ಲದರಿಂದನೂ ಅವನಿಗೆ ಟೋಟಲ್ಲಾಗಿ 14% ಲಾಭ ಆಗುತ್ತೆ. ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಶುಗರ್ ಈ ಸೋಲ್ಡ್ ಅಟ್ 18% ಪ್ರಾಫಿಟ್. ಈಗ ಅವನು ಏನು ಕೇಳ್ತಾ ಇದ್ದಾನೆ ಅಂದರೆ ಆ 18%ಅಲ್ಲಿ ಪ್ರಾಫಿಟ್ ಮಾಡಿದ್ನಲ್ಲ ಅದಕ್ಕೆ ಎಷ್ಟು ಸೆಲ್ ಮಾಡಿದ್ದ ಅಂತ ಕೇಳಿದ್ದಾರೆ. ಓಕೆ, ಓನ್ಲಿ 18% ಪ್ರಾಫಿಟಲ್ಲಿ ಎಷ್ಟು ಕೆ ಜಿ ಶುಗರ್ನ ಸೆಲ್ ಮಾಡಿದ್ದ ಅಂತ ಕೇಳಿದ್ದಾನೆ. ಇದನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಇದು ಆಲಿಗೇಷನ್ ಆ್ಯಂಡ್ ಮಿಕ್ಸ್ಚರಲ್ಲಿ ನಾವು ಸಾಲ್ವ್ ಮಾಡ್ತೀವಲ್ಲ ಅದೇ ಮೆಥಡ್ನೇ ಇಲ್ಲಿ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಹೇಗೆ ನೋಡಿ, ಆಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್ ಕಾನ್ಸೆಪ್ಟಲ್ಲಿ ಫಿಕ್ಸ್ಡ್ ರೂಲ್ ಅಂತ ಸೆಕೆಂಡ್ ಚಾಪ್ಟರ್ ಮಾಡಿದ್ದೀವಿ, ಕರೆಕ್ಟಾ? ಆ ಸೆಕೆಂಡ್ ಚಾಪ್ಟರಲ್ಲಿ ಬರೋ ಕಂಡೀಷನ್ನೇ ಇಲ್ಲೂ ಬಂದಿದೆ. ಸೊ ಅದೇ ಮೆಥಡ್ನೇ ಇಲ್ಲೂ ಯೂಸ್ ಮಾಡೋಣ. ಅಕಸ್ಮಾತ್ ನೀವು ಇನ್ನೂ ಆಲಿಗೇಷನ್ ಮಿಕ್ಸ್ಚರ್ ನೋಡಿಲ್ಲ ಅಂದರೆ ಅದು ಸಹ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆ್ಯಪ್ಟಿಟ್ಯೂಡಲ್ಲಿ. ಸೊ ಅದನ್ನು ಕಲ್ತ್ಕೊಳ್ಳಿ, ಅದನ್ನು ಕಲ್ತ್ಕೊಂಡು ಇಲ್ಲಿ ಬನ್ನಿ. ಓಕೆ, ಅದು ಸೆಕೆಂಡ್ ಪಾರ್ಟಲ್ಲಿ ಸಿಗುತ್ತೆ. ಅದೇ ಮೆಥಡ್ನೇ ಇಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಇದು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ಒಂದೇ ಪ್ರಾಡಕ್ಟು 2 ಕ್ವಾಲಿಟಿಲಿ ಸಿಕ್ಕಿದಾಗ. ಓಕೆ, ಶುಗರೇ ಅದನ್ನು 8%ಅಲ್ಲಿ ಒಂದು ಸರಿ ಸೆಲ್ ಮಾಡ್ತಾನೆ, 18%ಅಲ್ಲಿ ಒಂದು ಸರಿ ಸೆಲ್ ಮಾಡ್ತಾನೆ, ಕರೆಕ್ಟಾ? ಅದನ್ನು ಹೇಗೆ ಬರ್ಕೊಳ್ಳೋದು ನೋಡೋಣ. ಒಂದು 8%, ಇನ್ನೊಂದು 18%, ಕರೆಕ್ಟಾ? ಇದೆರಡು ಮಿಕ್ಸ್ ಆಗಿ ಅವನಿಗೆ ಟೋಟಲ್ಲಾಗಿ 14% ಲಾಭ ಬರುತ್ತೆ, ಕರೆಕ್ಟಾ? ಈಗ ಇದು ಎಷ್ಟು ಕೆ ಜಿ ಸೆಲ್ ಮಾಡಿದ್ದಾನೆ, ಇದು ಎಷ್ಟು ಕೆ ಜಿ ಸೆಲ್ ಮಾಡಿದ್ದಾನೆ ಅಂತ ಕಂಡುಹಿಡಿಯೋಣ. ಹೇಗೆ ಅಂದರೆ ಇಲ್ಲಿ 2 ಆನ್ಸರ್ ಬೇಕು, ಇಲ್ಲೊಂದು ಇಲ್ಲೊಂದು. ಇಲ್ಲಿಗೆ ಬೇಕಾಗಿರೋದು 18 - 14 ಅದು 4, ಕರೆಕ್ಟಾ? ಇಲ್ಲಿಗೆ ಬೇಕು ಅಂದಾಗ 14 - 8 ಅದು 6. ಸೊ ನಮಗೆ 4:6 ಸಿಕ್ಕಿದೆ. ಇದೆರಡು 2 ಇಂದ ಡಿವೈಡ್ ಆಗುತ್ತೆ. ಸೊ 2 2s are 2 3s are. ನೆಕ್ಸ್ಟು ಈಗ ನಮಗೆ ಸಿಕ್ಕಿರೋದೇನು 2:3. 2:2 ರೇಷಿಯೋದಲ್ಲಿ ಸಿಕ್ಕಿದೆ. ಬಟ್ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಕೆ ಜಿ ಸೆಲ್ ಮಾಡ್ದ ಅಂತ ಇದರಲ್ಲಿ ಗೊತ್ತಾಗಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಕಂಡುಹಿಡಿಯೋದು ನೋಡೋಣ. ಈಗ ಟೋಟಲಾಗಿ ಎಷ್ಟು ಪಾರ್ಟ್ ಇದೆ ಇಲ್ಲಿ? 2 + 3 ಎಷ್ಟು? 5. 3 ಹಾಕೋತೀನಿ ಇಲ್ಲಿ ಅಂದರೆ ಸೊ ಅವ್ನು ಕೇಳಿರೋದು 18%. ಈ 2 8%, ಈ 3 18%, ಕರೆಕ್ಟಾ? ಸೊ 18% ಕೇಳಿರೋದಲ್ವ ಅವನು. ಸೊ ನಾನು 3 ಹಾಕೋತೀನಿ ಇಂಟು ಎಷ್ಟು ಕೆ ಜಿಸ್ ಆಫ್ ಶುಗರ್ ಇದೆ? 1000, ಕರೆಕ್ಟಾ? ಸೊ 3/5 ಇಂಟು 1000. 5 ಯಾಕೆ? 2 + 3 5. ಈ 3 ಯಾಕೆ? ಅವನು 18% ಕೇಳಿರೋದು. ಸೊ ಅದಕ್ಕೆ ರಿಲೇಟೆಡ್ ನಂಬರ್ನೇ ಹಾಕೋತೀನಿ ಇಂಟು ಟೋಟಲ್ ಅವನ ಹತ್ರ ಎಷ್ಟು ಕ್ವಾಂಟಿಟೀಸ್ ಆಫ್ ಶುಗರ್ ಇತ್ತು ಮೊದಲು. 5 1s are 5 2s are 2 0ಗೆ 2 0 ಹಾಗೆ ಬರ್ಕೋತೀನಿ. ಸೊ 3 × 2 ಎಷ್ಟು? 6.
ಈ 2 0ಗೆ 2 0 ಹಾಗೆ ಬರ್ಕೋತೀವಿ. ಸೊ 600 kgs ಆಫ್ ಶುಗರ್ ಅವನು 18%ಅಲ್ಲಿ ಸೆಲ್ ಮಾಡಿದ್ದಾನೆ. ಮಿಕ್ಕಿರೋದೆಷ್ಟು 400 kgs ಅಲ್ವಾ, ಅದನ್ನು ಅವನು 8%ಅಲ್ಲಿ ಸೆಲ್ ಮಾಡಿರ್ತಾನೆ. ಅವನು ಯಾವ್ದು ಕೇಳ್ತಾನೋ ಅದ್ರ ಪ್ರಕಾರ ಕಂಡುಹಿಡಿಯೋದು, ಆನ್ಸರ್ ಸಿಗುತ್ತೆ ಇಷ್ಟೇ. ಸೊ ಈಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಯಾವುದೇ ಥರ ಕ್ವಶನ್ಸ್ ಬಂದ್ರೂ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಕಲ್ತಿದ್ದೀವಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಾವು ಸೊಲ್ಯೂಷನ್ ಜೊತೆಗೆ ನಿಮಗೆ ರಿಪ್ಲೈ ಕೊಡ್ತೀವಿ. ಥ್ಯಾಂಕ್ ಯು.